ರಾಮ ಎಲ್ಲರ ರಾಮ. ರಾಮ ಮಂದಿರದ ಉದ್ಘಾಟನೆಗೆ ನನ್ನನ್ನು ಕರೀಲಿಲ್ಲ, ನಿನ್ನನ್ನು ಕರೀಲಿಲ್ಲ ಅಂತಂದ್ರೆ ಇದು ಯಾವುದೋ ಬೇರೆ ದೇಶದಲ್ಲಿರುವಂಥದ್ದಲ್ಲ. ನಾವು ಪಾಲನೆ ಮಾಡುವಂಥ ರಾಮನ ವಿಚಾರದಲ್ಲಿ ಯಾರು ಕರಿಬೇಕಾಗಿರಲ್ಲ. ಕರಿಬೇಕು ಅನ್ನೋದಾದ್ರೆ ನೀವೆಲ್ಲೋ ದೂರನವ್ರು ಇದ್ದೀರಾ ಅಂತ ಅರ್ಥ. ಮನೇಲಿರುವಂಥ ಫಂಕ್ಷನ್ಗೆ ಯಾರಾದರೂ ಕರಿತಾರನ್ರಿ? ಕರಿತಾ ಇದ್ದಾರೆ ಅಂತ ಅನ್ನೋದಾದ್ರೆ ನೀವು ಹೊರಗಿನವರು ಅಂತ ಆಯ್ತು. ಬಹಳ ವಿಚಿತ್ರ ಅಲ್ವಾ? ಈಗ ಹೇಳಿಕೆಗಳು ಬರ್ತಾ ಇರೋದು ಹಾಗೆ. ರಾಮ ಮಂದಿರದ ವಿಚಾರದಲ್ಲಿ ಇಲ್ಲಿಯವರೆಗೂ ಟೀಕೆಗಳು ಹೇಗೆ ಬರ್ತಾ ಇತ್ತು ಅಂತಂದ್ರೆ, ನೀವು ಬರೀ ಚುನಾವಣೆಗಳಲ್ಲಿ ರಾಮ ಅಜೆಂಡಾ ಇಟ್ಕೊಂಡು ಹೋಗ್ತೀರಾ, ಮಂದಿರವನ್ನ ಕಟ್ಟಲ್ಲ ಅಂತ ಹೇಳಿ. ಈಗ ಮಂದಿರವನ್ನ ಕಟ್ಟಕ್ಕೆ ಶುರು ಮಾಡಿದ್ರೆ ಮಂದಿರದಲ್ಲಿ ನಮ್ಮದು ಕೂಡ ಪಾಲಿದೆ, ನಾವು ಕೂಡ ಅದರಲ್ಲಿ ಪಾಲ್ದಾರರು ಅನ್ನುವಂಥದ್ದು ಬಂತು. ಅದಾದ್ಮೇಲೆ ಮಂತ್ರಾಕ್ಷತೆ ವಿಚಾರಕ್ಕೆ ಬಂದ್ರೆ, ಮಂತ್ರಾಕ್ಷತೆಯನ್ನ ಅನ್ನಭಾಗ್ಯ ಅಕ್ಕಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ. ನನಗೆ ಇಲ್ಲಿವರೆಗೂ ಉತ್ತರ ಸಿಗದೆ ಇರುವಂಥದ್ದು ಒಂದೇ ಒಂದು ಪ್ರಶ್ನೆ ಅಂತಂದ್ರೆ, ಅನ್ನಭಾಗ್ಯದಲ್ಲಿ ಎಷ್ಟು ಕೆಜಿ ಕೊಡ್ತಾ ಇದ್ದಾರೆ ಅಂತ. ಶ್ರೀರಾಮ ಏನು ಬಿಜೆಪಿಯ ಸ್ವತ್ತ ಅಲ್ಲ. ಅದ್ಯಾಕೆ ನೀವು ಅವ್ರು ಸ್ವತ್ತು ರೀತಿಯಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಧರ್ಮ, ದೇವರು, ರಾಜಕೀಯ ನಾನಾ ಪಕ್ಷಗಳಿಂದ ರಾಮ ಜಪ ಈಗ ಶುರುವಾಗಿದೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನೆರಡು ವಾರ ಇದೆ, ಜನವರಿ 22ನೇ ತಾರೀಕು. ಎಲ್ಲೆಡೆಯೂ ಕೂಡ ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯದ್ದೇ ಅಬ್ಬರ. ಶ್ರೀರಾಮ ಏನು ಬಿಜೆಪಿಯ ಸ್ವತ್ತ ಅಂತ ಕಾಂಗ್ರೆಸ್ ಖಡಕ್ಕಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವ್ರು ಮಾಡಿಲ್ಲ, ನೀವೇ ಮಾಡಿದಂಗಿದೆ. ಅವರ ಸ್ವತ್ತು ಅನ್ನೋ ರೀತಿಯಲ್ಲಿ, ಅದು ಅವರಿಗೆ ಮಾತ್ರ ಸೀಮಿತವಾಗಿರುವಂಥ ದೇವರು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಸೇ ಮಾಡಿಕೊಡ್ತಾ ಇದೆ. ನಿಮ್ಮ ಕಡೆ ಇದ್ದಂಥ ಅನೇಕ ಅವಕಾಶಗಳನ್ನು ಹಿಂದೆ ಕಳ್ಕೊಂಡು ಬಂದಿದ್ದೀರಾ. ಯಾವುದೋ ವಿಚಾರಕ್ಕೆ ಇನ್ಯಾವುದೋ ತಂದಿಟ್ಟು ಒಂಥರ ತಿಪ್ಪೆ ಸಾರೋ ರೀತಿಯಲ್ಲಿ ಮಾಡೋಗಿದೆ. ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದು ಬಿಜೆಪಿಯ ಕಾರ್ಯಕ್ರಮವೇ ಅಲ್ಲ, ಇದು ಟ್ರಸ್ಟಿನ ಕಾರ್ಯಕ್ರಮ. ನನ್ನನ್ನು ಆಹ್ವಾನಿಸಿಲ್ಲ, ಮುಖ್ಯಮಂತ್ರಿಯನ್ನು ಆಹ್ವಾನಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರಾಜ್ಯದ ಯಾವ ಮುಖ್ಯಮಂತ್ರಿಯೂ ಕೂಡ ಆಹ್ವಾನವನ್ನ ಕೊಟ್ಟಿಲ್ಲ. ಯಾರೆಲ್ಲ ನನ್ನ ಗಮನಕ್ಕಿರೋ ರೀತಿಯಲ್ಲಿ ಯಾರೆಲ್ಲ ದೇಣಿಗೆಯನ್ನ ನೀಡಿದ್ದಾರೋ ಅವರಿಗೆ ಎಸ್ಪೆಷಲಿ ಇನ್ವೈಟ್ ಮಾಡಿದ್ದಾರೆ. ಅನ್ನಭಾಗ್ಯದ ಲಿಂಕ್ ಅನ್ನ ಕೊಟ್ಟು ಬಿಜೆಪಿ ವಿರುದ್ಧ ಟೀಕೆಯನ್ನ ಮಾಡಿದ್ದಾರೆ. ನನ್ನನ್ನು ಆಹ್ವಾನಿಸಿಲ್ಲ, ಮುಖ್ಯಮಂತ್ರಿಯನ್ನು ಆಹ್ವಾನಿಸಿಲ್ಲ ಅಂತ ಹೇಳಿ ರಾಮ ಮಂದಿರ ಉದ್ಘಾಟನೆ ಆಹ್ವಾನ ವಿಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಕೆದಕಿದ್ದಾರೆ. ನಮ್ಮ ಹೃದಯದಲ್ಲೇ ದೇವರನ್ನಿಟ್ಟು ಪೂಜಿಸ್ತಾ ಇದ್ದೀವಿ ಅಂತ ಹೇಳಿ ಅನ್ನಭಾಗ್ಯದ ಅಕ್ಕಿಯಲ್ಲೇ ಮಂತ್ರಾಕ್ಷತೆಯನ್ನು ಹಂಚ್ತಾ ಇದ್ದಾರೆ ಅಂತ. ಅನ್ನಭಾಗ್ಯದಲ್ಲಿ 10 ಕೆಜಿ ಕೊಡ್ತೀವಿ ಅಂತದ್ದು 5 ಕೆಜಿ ದುಡ್ಡನ್ನ ಕೊಟ್ಟು, ಇನ್ನು 5 ಕೆಜಿಯಲ್ಲಿ 3 ಕೆಜಿ ಮಾತ್ರ ಕೊಟ್ಟು, ಇನ್ನೆರಡು ಕೆಜಿ ಬೇರೆ ಕಾಳುಗಳನ್ನ ಕೊಡ್ತಾ ಇರಬೇಕಾದ್ರೆ ಮಂತ್ರಾಕ್ಷತೆಯನ್ನ 3 ಕೆಜಿಯಲ್ಲಿ ಹೆಂಗ್ ಮಾಡೋಕ್ಕಾಗತ್ತೆ? ಎಲ್ಲಿ ಸಿಗುತ್ತೆ? ನಂಗಿರುವಂಥ ಕುತೂಹಲದ ಪ್ರಶ್ನೆ. ದಯವಿಟ್ಟು ಕಾಂಗ್ರೆಸ್ನವ್ರು ಯಾರಾದರೂ ಉತ್ತರ ಕೊಡಬೇಕು ಇದಕ್ಕೆ. ಎಲ್ಲಿ ಬರುತ್ತೆ 3 ಕೆಜಿ? ಅವ್ರಿಗೆ ಸಾಕಾಗಲ್ರಿ. ಅದೇ ಸಾಕಾಗಲ್ಲ ಅಂತ ನೀವೇ ಹೇಳ್ತೀರಾ. ಹೇಳಿದ್ದು 10 ಕೆಜಿ, ಕೊಡ್ತಾ ಇರೋದು 3 ಕೆಜಿ, ಇನ್ನುಳಿದಂಥ 5 ಕೆಜಿ ದುಡ್ಡು ಕೊಡ್ತಾ ಇದ್ದೀರಾ. ಮಂತ್ರಾಕ್ಷತೆ ಮಾಡಕ್ಕೆ ಅಕ್ಕಿಯಲ್ಲಿಂದ ಬಂತು? ದಯವಿಟ್ಟು ಯಾರಾದರೂ ಉತ್ತರ ಕೊಡಿ. ಇದೊಂದು ಪ್ರಶ್ನೆ ನನ್ನ ಬಹಳ ಕಾಡ್ತಾ ಇದೆ. ಸೊ ಏನು ಮಾತನಾಡಿದ್ದಾರೆ ನೋಡೋಣ. Not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and here all mandirs we have in ourselves, within our heart. There is nothing to do politicalize here. They are RSS people are giving this arshna. Mantrakshate. Arshna is tamarind we grow. Rice we are giving to every village. ಅಕ್ಕಿ ಒಂದ್ ಕಡೆ, ಅರ್ಶನ ಒಂದ್ ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ. ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ. ನಾವು ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಅದೆಲ್ಲ ಮಾತಾಡ್ತಾರೆ ಅಷ್ಟೇ. ಅದರ ನಿಜವಾದ ಹಿಂದೂಗಳು, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು, ಅವರು ಕೂಡ ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರುಗಳನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ. ಬಿಜೆಪಿಯವರು ಬಳಸ್ಕೊಳ್ತಾರೆ ಅಷ್ಟೇ. ನಾನು ಹಿಂದೂ, ನನ್ನೇ ಕರೆದಿಲ್ಲ ಅಂತೀನಿ. ಈಗ ನಾನು ಹಣ ಕೊಟ್ಟಿದ್ದೀನಿ, ನನ್ನೇ ಕರೆದಿಲ್ಲ ಅಂತೀನಿ. ಅದೆಲ್ಲ ಹೇಳ್ತಾರ, ಕೊಟ್ಬಿಟ್ಟಿದ್ದೀವಿ. ಅದು ನಮ್ಮ ವೈಯಕ್ತಿಕ. ಈಗ ನಾನು ಹಣ ಕೊಟ್ಟಿದ್ದು ನನ್ನ ವೈಯಕ್ತಿಕ ಅಲ್ವಾ? ಐ ಆಮ್ ನಾಟ್ ಗಿವನ್ ಆಸ್ ಎ ಪಾರ್ಟಿ. ನಂಗೆ ಅರ್ಥ ಆಗದೆ ಇರೋದು ಇನ್ನೊಂದು ಪ್ರಶ್ನೆ. ನಮ್ಮ ಅಕ್ಕಿ ಅಂತಾರೆ. ಬೆಳೆಯೋದು ರೈತರು, ದುಡ್ಡು ಕೊಡೋದು ಸರ್ಕಾರ, ಆ ದುಡ್ಡು ಜನ ಕಟ್ಟುವಂಥ ತೆರಿಗೆ. ಇವ್ರ ಮನೆಯಿಂದ 1 ರೂಪಾಯಿನೂ ಕೊಡಲ್ಲ, ಆದರೂ ನಮ್ಮ ಅಕ್ಕಿ ಅಂತಾರೆ. ಯಾರಕ್ಕಿ? ಅಯ್ಯೋ ಕರ್ಮ. ಈಗ ರಾಜಕೀಯದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ.
ಇನ್ನು ಸೋನಿಯಾ ಗಾಂಧಿ ಖರ್ಗೆ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದೇವೆ, ಬರ್ತಾರೋ ಬರಲ್ವೋ ನಿರ್ಧಾರ ಹೇಳಲಿ ಅಂತಿದ್ದಾರೆ. ದಟ್ಸ್ ಅವ್ರ ಡಿಸಿಷನ್ ರೀ. ಬರಲೇಬೇಕು ಅಂತ ನಿಮ್ದೇನೆಲ್ಲ, ಬರಬೇಡಿ ಅಂತ ಹೇಳಕ್ಕೂ ನೀವಲ್ಲ. ಆಮೇಲೆ ಆಹ್ವಾನಿಸುವಂತೆ ಡಿ ಕೆ ಶಿವಕುಮಾರ್ ಅರ್ಜಿ ಹಾಕಲಿ. ಮುಖ್ಯಮಂತ್ರಿಯನ್ನೇ ಕರೆದಿಲ್ಲ, ಇನ್ನು DCMಗೆ ಆಹ್ವಾನ ಕೊಡೋದು ಹೆಂಗೆ? ಡಿ ಕೆ ಶಿವಕುಮಾರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಟ್ ಒಂದು ಪ್ರಶ್ನೆ ಕಾಡುತ್ತೆ ನನಗೆ, ಬಿಜೆಪಿ ಅವ್ರು ಮಸ್ಟ್ ಆನ್ಸರ್ ಫಾರ್ ದಿಸ್. ಏನು ಅಂತಂದ್ರೆ, ಒಂದು ಕಡೆಗೆ ಕುಮಾರಸ್ವಾಮಿ ಅವ್ರನ್ನ ಇನ್ವೈಟ್ ಮಾಡ್ತೀರ, ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ, ಆದರೆ ರಾಜ್ಯದ ಮುಖ್ಯಮಂತ್ರಿಯನ್ನ ಇನ್ವೈಟ್ ಮಾಡೋದಿಲ್ಲ. ಇದು ಹೆಂಗ್ರಿ ಇದು? ಈ ಪ್ರಶ್ನೆ ನಾನು ಇದನ್ನು ಇನ್ನೊಂದು ಕಾಡ್ತಾ ಇದೆ. ಇದಕ್ಕೆ ಬಿಜೆಪಿ ಅವರು ಕೂಡ ಉತ್ತರವನ್ನು ಕೊಡಬೇಕು. ಹೇಗೆ ಕುಮಾರಸ್ವಾಮಿ ಅವ್ರನ್ನ ಕರೆಯೋಕ್ಕಾಗತ್ತೆ, ಮುಖ್ಯಮಂತ್ರಿಯನ್ನು ಕರೆಯೋಕ್ಕಾಗಲ್ವಾ? ಮಾಜಿ CM ಅಂದರೆ CM ಇದು ಚೆನ್ನಾಗಿದೆ. ವಾಪಸ್ ಬರ್ತೀನಿ, ಏನು ಮಾತನಾಡಿದ್ರೆ ನೋಡೋಣ. ಮೊದಲು ಅಲ್ಲಿ ಯಾರು ಪ್ರಾಣ ಪ್ರತಿಷ್ಠೆಗೆ ಹೋಗಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿ ಎಲ್ಲರಿಗೂ ಇನ್ವಿಟೇಷನ್ಸನ್ನು ಹೋಗಿದೆ. ಅಲ್ಲಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ರಾಜ್ಯಪಾಲರು ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿದೆ. ಯಾವುದೇ ಮುಖ್ಯಮಂತ್ರಿಗೆ ಏನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗೆ ಎಲ್ಲಿ ಕೊಡೋಕ್ಕೆ ಬರ್ತೈತೆ? ಉಪಮಂತ್ರಿಗೆ ಕೊಡೋ ಪ್ರಶ್ನೆನೇ ಬರಲ್ಲ. ಯಾರು ಕೊಟ್ಟಿದ್ದಾರೋ ಅವರು ಹೋಗೋವಂಥದ್ದು ಈಗ ಪದ್ಧತಿಯಾಗಿದೆ. ಅದನ್ನು ರಾಮ ಸೇವಾ ಸಮಿತಿ ಏನಿದೆ ಅಲ್ಲಿ ಸ್ಥಾಪನೆ ಅದು, ಅವ್ರು ತೀರ್ಮಾನ ಮಾಡ್ತಾರೆ ಯಾರಿಗೂ ಹೋಗ್ಬೇಕು ಅಂತ. ಈ ಹೊಟ್ಟೆ ಉರಿಗೋಸ್ಕರ ಈಗ ರಾಮ ಏನೋ BJP ಅವ್ರದ್ದು ಅನ್ನೋ ಥರ ಕಾಂಗ್ರೆಸ್ ಅವರೇ ಹುಟ್ಟಾಕ್ತಾವ್ರೆ. ರಾಮ ಎಲ್ಲರಿಗೂ ಸೇರಿದವರು, ಎಲ್ಲ ಹಿಂದೂಗಳಿಗೆ ಸೇರಿದಂಥದ್ದು ರಾಮ. ಈಗ ಮುಸಲ್ಮಾನರು ರಾಮನ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಇನ್ನೊಂದು ಕಡೆ ನಾನು ರಾಮನ ಪೂಜೆ ಮಾಡ್ತೀನಿ, ಇನ್ಯಾರು ಮಾಡಬೇಡ. ಡಿ ಕೆ ಶಿವಕುಮಾರ್ ಇವಾಗ ಒಂದು 50 ಸರಿ ಹೇಳೋರು ನಾನು ಪೂಜೆ ಮಾಡ್ತೀನಿ, ಫೋಟೋ ಇಟ್ಕೊಂಡಿದ್ದೀನಿ ಅಂತ. ಫೋಟೋ ಅಲ್ಲೆಲ್ಲ ಇರೋದು, ಇಲ್ಲಿರಬೇಕು. ರಾಮ ಅನ್ನೋದು, ಹಿಂದೂ ಧರ್ಮ ಅನ್ನೋದು ಇಲ್ಲಿರಬೇಕು. ಫೋಟೋದಲ್ಲಿ ಹಾಕ್ಕೊಂಡು ಶೋಗಲ್ಲ ಇರೋದು, ಆತ್ಮದಲ್ಲಿ ಇರಬೇಕು ಹಿಂದೂ ಅಂತೇಳಿ ಅದನ್ನು ಹೇಳ್ಬೇಕು. ಮತ್ತೆ ಚೆನ್ನಾಗಿದೆ. ಓಕೆ, ಇನ್ನು ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಂತ್ರಾಕ್ಷತೆಯ ವಿಚಾರಕ್ಕೆ ಬರೋಣ. ಅನ್ನಭಾಗ್ಯದ ಅಕ್ಕಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಮಾಜಿ CM ಕುಮಾರಸ್ವಾಮಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸರ್, ನಿಮ್ಮನ್ನು ಇನ್ವೈಟ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ನಿಮಗೇನು ಬೇಸರ ಇಲ್ಲ. ಅವ್ರಿಗೆ ಇನ್ವೈಟ್ ಮಾಡಿಲ್ಲಲ್ಲ, ಪಾಪ ಅವ್ರಿಗೆ ಬೇಸರ ಆಗ್ತಾ ಇದೆ. ಅದೇನು ದೊಡ್ಡ ಆಲಹಳ್ಳಿಯಲ್ಲಿ ಬೆಳೆದಿರೋ ಅಕ್ಕಿನ ಅಯೋಧ್ಯೆ ರಾಮನ ದರ್ಶನಕ್ಕೆ ಯಾರು ಬೇಕಾದರೂ ಹೋಗ್ಬೋದು, ಅದಕ್ಕೆ ಅನುಮತಿ ಬೇಕಾ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಕರೆಕ್ಟ್ ಆಗಿದೆ. ದೇವಸ್ಥಾನಕ್ಕೆ ಹೋಗೋಕೆ ಅನುಮತಿ ಯಾರ್ದಾದ್ರೂ ಬೇಕಾ? ಯಾರಾದರೂ ಇನ್ವೈಟ್ ಮಾಡಬೇಕಾ ದೇವಸ್ಥಾನಕ್ಕೆ ಹೋಗೋಕ್ಕೆ? ಇವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದು, ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ? ಅದಕ್ಕೆ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು. ಯಾಕೆಂದ್ರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ, ಬೇಕಲ್ಲ ದೇವ್ರ ಫೋಟೋ. ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗಬೇಕಲ್ಲ, ಉಳಿಬೇಕಲ್ಲ ಆಮೇಲೆ. ಪಾಪ ಅದಕ್ಕೆ ದೇವ್ರ ನೆನೆಸ್ಕೊತಾರೆ ಅವೆಲ್ಲ. ಏನು ಅಕ್ಕಿ ಇವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದು, ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ? ಅದಕ್ಕೆ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು. ಯಾಕೆಂದ್ರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ, ಬೇಕಲ್ಲ ದೇವ್ರ ಫೋಟೋ. ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗಬೇಕಲ್ಲ.